ಕಾಂಗ್ರೆಸ್ಗಂತೂ ವಿಪರೀತವಾಗಿ ಮುಜುಗರ ಆಗಿದೆ ಈ ಪ್ರಕರಣದಿಂದ. ಹನಿಯಿಂದ ಆದಂತಹ ಹಾನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ. ಸದನದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದು ನಿಜ ಅಂತ ಒಪ್ಕೊಂಡಿರುವ ರಾಜಣ್ಣ ಇಲ್ಲಿ ತನಕ ನಾವಾಗಲೇ ಹೇಳಿದಾಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ. ಈಗ ಇದು ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಈ ಬಗ್ಗೆ ವರದಿ ಕೊಡುವಂತೆ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಕೇಳಿದೆ ಹೈಕಮಾಂಡ್. ಅದರಂತೆ ಅದಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮೊದಲ ರಿಪೋರ್ಟ್ ಅನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ. ಸದ್ಯ ಡಿ.ಕೆ.ಶಿ ಡೆಲ್ಲಿ ನಾಯಕರಿಗೆ ಕೊಟ್ಟಿರುವ ಫಸ್ಟ್ ರಿಪೋರ್ಟ್ ನಲ್ಲಿ ಏನಿರಬಹುದು ಅನ್ನೋದನ್ನ ನೋಡೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಹತ್ರ ರಿಪೋರ್ಟ್ ಪಡ್ಕೊಳ್ತೀವಿ ಅಂತ ಎಐಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ರು. ಯಾವಾಗ ಬಂದಿದ್ರಲ್ಲ ಅವರು ಸದಾಶಿವನಗರದ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೇಳಿದ್ರು, ನಾನು ಡಿ.ಕೆ. ಶಿವಕುಮಾರ್ರಿಂದ ವರದಿ ಪಡ್ಕೊಳ್ತೀನಿ, ಸಿಎಂರಿಂದ ವರದಿ ಪಡ್ಕೊಳ್ತೀನಿ ಅಂತ. ಮೊನ್ನೆ ಆರೋಗ್ಯ ವಿಚಾರಿಸೋ ನಿಟ್ಟಿನಲ್ಲಿ ಸುದೀರ್ಘವಾಗಿ ಹೋಗಿ ಚರ್ಚೆಯನ್ನೆಲ್ಲ ಮಾಡಿದ್ರು. ಯಾವಾಗ ಮುಖ್ಯಮಂತ್ರಿಗಳ ಜೊತೆಗೆ ಆರೋಗ್ಯ ವಿಚಾರಣೆಯ ಸಂದರ್ಭದಲ್ಲಿ. ಸೊ ಇದೆಲ್ಲದರ ರಿಪೋರ್ಟು, ಒಂದು ಹಂತದ ರಿಪೋರ್ಟು ದಿಲ್ಲಿಗೆ ತಲುಪಿದೆ. ಇದು ಡಿ.ಕೆ. ಶಿವಕುಮಾರ್ರಿಂದ ಹೋಗಿರುವಂತಹ ರಿಪೋರ್ಟು. ಅದನ್ನು ನೋಡೋದಾದ್ರೆ ಹೈಕಮಾಂಡ್ಗೆ ತಲುಪಿದಂತಹ ಹನಿ ಕಹಾನಿಗೆ ಇಲ್ಲೂ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಣ್ಣಗೆ ನೋ ಕ್ಲಾರಿಟಿ, ನಾವೇನು ಮಾಡೋದು ಅಂತ ಹೇಳಲಾಗಿದೆಯಂತೆ. ಹನಿ ಟ್ರ್ಯಾಪ್ ಕಹಾನಿಯಲ್ಲಿ ಟ್ವಿಸ್ಟ್ ಇರಬಹುದು ಅಂತ ಅನಿಸ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಸ್ತಾಪದ ಬಳಿಕ ರಾಜಣ್ಣ ಹತ್ರ ನಾನು ಮಾತಾಡಿದ್ದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರಂತೆ ರಿಪೋರ್ಟಲ್ಲಿ. ಏನು ವಿಷಯ, ಹನಿ ಟ್ರ್ಯಾಪ್ ಕಹಾನಿ ಅಸಲಿಯತ್ತೇನು ಅಂತ ಕೇಳಿದಾಗ ಜೊತೆಗೆ ನಿಮ್ಮ ಹತ್ರ ದಾಖಲೆ ಇದ್ರೆ ದೂರು ಕೊಡಿ ಅಂತ ಕೂಡ ನಾನು ಹೇಳಿದ್ದೆ. ಬಟ್ ರಾಜಣ್ಣ ಕಡೆಯಿಂದ ರೆಸ್ಪಾನ್ಸ್ ಪಾಸಿಟಿವ್ ಆಗಿರಲಿಲ್ಲ. ಅಂಥದ್ದು ಏನಿಲ್ಲ ಬಿಡಿ ಅಂತ ಅಷ್ಟೇ ಹೇಳಿ ಸುಮ್ಮನಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ರಾಜಣ್ಣ ಬಳಿ ಮಾಹಿತಿ ಕೇಳಿದ್ದೀನಿ. ಅವರ ಹೇಳಿಕೆ ಆಧಾರದಲ್ಲೇ ವರದಿ ಕೊಟ್ಟಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ವರದಿಯಲ್ಲಿ ಕ್ಲಾರಿಟಿ ಇಲ್ಲದ ಕಹಾನಿ ಇದು ಅಂತ ಉಲ್ಲೇಖ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಪೊಲಿಟಿಕಲ್ ಟ್ವಿಸ್ಟ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ಕ್ಲಾರಿಟಿ ಇಲ್ಲ, ಸಾಕ್ಷಿ ಇಲ್ಲ ಅಂತ ಇವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಿಪೋರ್ಟು ಸೇಮ್ ಇದ್ದುಬಿಟ್ರೆ ನಿಶ್ಚಿತವಾಗಿ ರಾಜಣ್ಣ ಅವರಿಗೆ ಏನೋ ಮಾಡೋಕೆ ಹೋಗಿ ಇನ್ನೇನೋ ಮೈ ಮೇಲೆ ಹೇಳ್ಕೊಂಡಂತಹ ಅನುಭವ. ಮತ್ತು ಕಾಂಗ್ರೆಸ್ಗೆ ಇದರಿಂದ ಆಗಿರುವಂತಹ ಟೋಟಲ್ ಡ್ಯಾಮೇಜ್ನ ಪ್ರಮಾಣವನ್ನು ಕೂಡ ಇವರಿಂದಲೇ ಭರಿಸಬಹುದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇದು ಹಾನಿಯಾಗಿದೆ. ಇಷ್ಟು ಸಹ ಬರೀ ರಾಷ್ಟ್ರ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬಟ್ ಇಂಟರ್ನ್ಯಾಷನಲಿ ಕೂಡ ಇದೆಲ್ಲ ಚರ್ಚೆ ಆಗ್ತಾ ಇದೆ. ಈ ಸ್ಕ್ಯಾಂಡಲ್ಗಳು ಕರ್ನಾಟಕದಲ್ಲಿ ಯಾವಾಗ ಫುಲ್ ಸ್ಟಾಪ್ ಬೀಳೋದು ಅಂತೆಲ್ಲ ಚರ್ಚೆ ಆಗ್ತಾ ಇದೆ.